ಎಂಥ ವಿಚಿತ್ರ ಇದು. ಯಾವತ್ತೋ ಒಂದಿನ ಸಿಹಿ ಅಪ್ಪ ಅಮ್ಮ ನನ್ನ ಹತ್ರ ಬಂದು ಸಿಹಿನ ಕೊಡು ಅಂತ ಕೇಳ್ಬೋದು ಅಂತ ಕಲ್ಪನೆ ಮಾಡಿಕೊಂಡು ನಾನು ಹೆದರ್ಕೋತಾ ಇದ್ದೆ. ಹಾಗಿರುವಾಗ ನಮ್ಮ ಮನೇಲೇ ಇತ್ತು ಮಗುನ ನಮ್ಮ ಸಹಾಯದಿಂದನೇ ಹುಡುಕ್ತಾ ಇರೋ ಶಾಲಿನಿನೇ ಸಿಹಿ ಅಪ್ಪ ಅಮ್ಮ ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ. ನಮಗಿಷ್ಟು ಹತ್ತಿರದಲ್ಲೇ ಇದ್ರಲ್ಲ ಅವರು. ಇದಕ್ಕೆ ಅನಿಸುತ್ತೆ ಸಿಹಿ ಅವ್ರನ್ನ ಹಚ್ಕೊಂಡಾಗ ಅವ್ರ ಜೊತೆಲಿ ಸಮಯ ಕಳೆದಾಗ ನನಗೇನೋ ಒಂಥರ ಸಂಕಟ ಆಗ್ತಿದ್ದಿತ್ತು. ಯಾವುದೇ ಕಾರಣಕ್ಕೂ ಸಿಹಿ ಅವ್ರ ಮಗಳು ಅಂತ ನಾನು ಯಾರ ಹತ್ರನೂ ಹೇಳೋದಿಲ್ಲ. ಸಿಹಿ ನನ್ನ ಮಗಳು, ನಾನು ಹೆತ್ತಿ ಬೆಳೆಸಿರೋ ಮಗಳು. ಇವಳು ಹುಟ್ಟಿದಾಗ ಬೇಕು ಅಂತ ಬರ್ದೆ ಈಗ ಮಗು ಬೇಕು ಅಂತ ಹುಡುಕ್ತಿರೋರ್ಗೆ ಸಿಹಿ ಸೇರ್ಬೇಕಾ? ಇಲ್ಲ, ಇದು ನ್ಯಾಯನೇ ಅಲ್ಲ. ಶ್ಯಾಮ್, ಸೀತಾ ನಮ್ಮ ಯಾವ ಮಾತು ಕೇಳಿಸ್ಕೊಂಡಿರಲ್ಲ ಅಲ್ವಾ? ತಪ್ಪು ಮಾಡಿದ್ಯಾ ನೀನು. ತಪ್ಪು ಮಾಡಿದ್ಮೇಲೆ ಹೀಗೇನೆ ಎಲ್ಲಿ ಯಾರು ನಮ್ಮ ಮಾತನ್ನು ಕೇಳಿಸ್ಕೊಂಡ್ಬಿಡ್ತಾರೋ ಅನ್ನೋ ಆತಂಕದಲ್ಲಿ ಇರಬೇಕಾಗುತ್ತೆ. ನಾನು ಬೇಕು ಅಂತ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಶ್ಯಾಮ್. ತಪ್ಪು ತಪ್ಪು ಅಂದಮೇಲೆ ಅದು ತಪ್ಪೆ. ಬೇಕು ಅಂತ ಮಾಡಿದ ತಪ್ಪು, ಬೇಡ ಅಂತ ಮಾಡಿದ ತಪ್ಪು ಅನ್ನೋ ಕ್ಯಾಟಗರಿ ಇರಲ್ಲ. ಬಿಡು, ಈಗ ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ?